ರಾಷ್ಟ್ರ ರಾಜಧಾನಿಯತ್ತ ರೈತರ ದೆಹಲಿ ಚಲೋ ಕಂಡು ಬರ್ತಾ ಇದೆ. ಸಾವಿರಾರು ಸಂಖ್ಯೆಯ ರೈತರು ಭಾರೀ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ರೈತರು ಹೀಗೆ ಹೊರಟಿದ್ದಾರೆ. ನೋಯ್ಡಾ ಗಡಿಯಲ್ಲೇ ರೈತರನ್ನ ತಡೆದು ಪೊಲೀಸರು ಅವ್ರ ಮುಂದೆ ಹೋಗದೆ ಇರುವಂತ ರೀತಿಯಾಗಿ ಅವರನ್ನ ತಡೆಯುವಂತ ಪ್ರಯತ್ನ ಆಗ್ತಾ ಇದೆ. ಭಾರೀ ಸಂಖ್ಯೆಯಲ್ಲಿ ರೈತರು ನೆರೆದಿದ್ದಾರೆ. ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಹಳ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಕಳೆದ 3 ವರ್ಷಗಳ ಹಿಂದೆ ಎಲ್ಲ ದೆಹಲಿ ಯಾವ ರೀತಿಯಾಗಿ ರೈತರ ಪ್ರತಿಭಟನೆಗೆ ಕಾರಣ ಆಗಿತ್ತು, ಈ ಕೃಷಿ ಬಿಲ್ಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ, APMC ಬಿಲ್ಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂತಹ ಸಂಗತಿನೇ. ಈಗ ಮತ್ತದೇ ರೀತಿಯಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬಿಡುತ್ತಾ ಅನ್ನುವಂಥದ್ದು ಭಯ ಕಂಡು ಬಂದಿತ್ತು. ಕಾರಣ ಅಂತ ಅಂದ್ರೆ ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಈ ಉತ್ತರ ಪ್ರದೇಶ, ಆಮೇಲೆ ಹರಿಯಾಣ, ಚಂಡೀಗಢ ಈ ಭಾಗದ ರೈತರೆಲ್ಲ ಇವತ್ತು ದೆಹಲಿ ಚಲೋವನ್ನ ಹಮ್ಮಿಕೊಂಡಿದ್ರು. ನೋಯ್ಡಾದ ಬಳಿನೇ ಅವರನ್ನ ತಡೆ ಹಿಡಿಯುವಂತ ಕೆಲಸ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಹೀಗೆ ರೈತರು ಒಮ್ಮಿಂದೊಮ್ಮೆನೆ ಸಂಸತ್ ಭವನದ ಕಡೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ಕೂಡಲೇ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಅವರನ್ನ ನಿಯಂತ್ರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಜೊತೆಗೆ RAF ಸಿಬ್ಬಂದಿ ಕೂಡ ನಿಯೋಜನೆ ಆಗಿದೆ. ಬ್ಯಾರಿಕೇಡ್ ಹಾಗೆ ಕಾಂಕ್ರೀಟ್ ಬ್ಲಾಕ್ಗಳ ಮುಖೇನವಾಗಿ ರೈತರನ್ನ ತಡೆ ಒಡ್ತಾ ಇದ್ದಾರೆ. ಸದ್ಯ 3 ರಾಜ್ಯಗಳ ಪೊಲೀಸರು ಈ ಕಾರ್ಯದಲ್ಲಿ ನಿರತರಾಗಿದ್ದಾರೆ. आप देखिए वहाँ पर जो पुलिस के आला अधिकारी हैं वो मान मनोबल की अभी भी कोशिश कर रहे हैं और पुलिस की कोशिश है कि किसान मान जाएं और दिल्ली की तरफ ना आ जाएं। लेकिन देखिए कितनी संख्या में भीड़ है। जितेंद्र, मैं आपसे कहूँगा एक बार जरा इस सैकड़ों की संख्या में जो किसान हैं उनको जूम करके दिखाइए। हमारे भाइयों को कुछ दिखा रहे
ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ MSP ಅನ್ನ ಸರಿಯಾಗಿ ಜಾರಿ ಮಾಡಬೇಕು ಅನ್ನುವಂಥದ್ದು, ರೈತರಿಗೆ ಪೆನ್ಷನ್ ಸ್ಕೀಮ್ ಅನ್ನ ತರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರೈತರ ಒತ್ತಾಯ ಆಗಿದೆ. ಆಮೇಲೆ 2020 ನಡೆದಂತಹ ಪ್ರೊಟೆಸ್ಟ್ನ ಸಂದರ್ಭದಲ್ಲಿ FIRಗಳು ಏನೇನು ದಾಖಲಾಗಿತ್ತು ಅದೆಲ್ಲವನ್ನು ಕೂಡ ರದ್ದು ಮಾಡಬೇಕು ಅನ್ನುವಂಥದ್ದು ಕೂಡ ರೈತರ ಒಂದು ಉದ್ದೇಶ ಆಗಿದೆ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ಹರೀಶ್, ರೈತರದ್ದು ಬೇಡಿಕೆಗಳು ಬಹಳಷ್ಟಿದೆ. ಒಂದು ಹಂತದಲ್ಲಿ ಇವ್ರೇನಾದ್ರು ಟ್ರ್ಯಾಕ್ಟರ್ ಮಾರ್ಚ್ ಮಾಡ್ಬಿಡ್ತಾರಾ ಅನ್ನುವಂಥದ್ದು ಕೂಡ ಆಯಾ ರಾಜ್ಯ ಸರ್ಕಾರಗಳಿಗೆ ತಲೆನೋವಾಗಿತ್ತು, ದೆಹಲಿ ಕಡೆಗೆ ಹೊರಟ್ಬಿಡ್ತಾರೆ ಅನ್ನುವಂಥ ರೀತಿಯಾಗಿ. ಬಟ್ ಬಹಳ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವರನ್ನು ನಿಯಂತ್ರಿಸುವಂತ ನಿಟ್ಟಿನ ಪ್ರಯತ್ನ ಹೇಗಾಗ್ತಾ ಇದೆ, ಇವ್ರ ಡಿಮಾಂಡ್ಸ್ ಏನು ಎತ್ತ ಅಂತ ಕೇಳಿ ಏನಾದರೂ ಅವ್ರನ್ನ ಮನವೊಲಿಸುವ ಪ್ರಯತ್ನ ನಡೀತಾ ಇದೆಯಾ ಹರೀಶ್? ಮಾಲ್ತೇಶ್, ಕಳೆದ 3 ವರ್ಷಗಳ ಹಿಂದೆ ದೆಹಲಿಯಲ್ಲಿ ಈ ತರದೇ ಒಂದು ಪ್ರತಿಭಟನೆ ನಡೆದಿತ್ತು. ಇಡೀ ದೇಶದ ಗಮನವನ್ನು ಸೆಳೆದಿತ್ತು. ವರ್ಷಾನುಗಟ್ಟಲೆ ರೈತರು ದೆಹಲಿಯ ಬಾರ್ಡರ್ನಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡಿದ್ರು. 3 ಕಾನೂನುಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇದೊಂದು ಐತಿಹಾಸಿಕ ಪ್ರೊಟೆಸ್ಟ್ ಆಗಿತ್ತು. ಅದೇ ರೀತಿಯಾದಂತಹ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ರೈತರಿಗೆ ಸಿದ್ಧತೆಯನ್ನ ನಡೆಸಿರುವಂತಹದ್ದು. ಮುಖ್ಯವಾಗಿ ನೋಯ್ಡಾ ಹಾಗೂ ಗ್ರೇಟರ್ ನೋಯ್ಡಾ ರೈತರು ಅಂದ್ರೆ ಏನು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಜಮೀನನ್ನ ಕೊಟ್ಟಿರ್ತಾರೆ, ಅವರಿಗೆ ಸೂಕ್ತವಾದ ಪರಿಹಾರ ಕೊಡ್ತಾ ಇಲ್ಲ. ಪರಿಹಾರ ಕೊಡುವಂತಹ ಮಾನದಂಡಗಳಲ್ಲಿ ಹಣವನ್ನ ಕಡಿಮೆ ಕೊಡ್ತಾ ಇದ್ದಾರೆ. ಆ ಪರಿಹಾರದ ಮಾನದಂಡವನ್ನ ಹೆಚ್ಚಿಸಬೇಕು, ಹೆಚ್ಚಿನ ರೀತಿಯಲ್ಲಿ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾರ್ಚ್ ಅನ್ನ ಮಾಡ್ತಾ ಇದ್ದಾರೆ. ನೋಯ್ಡಾ ಹಾಗೂ ಗ್ರೇಟರ್ ನೋಯ್ಡಾ ರೈತರು ಈಗ ದೆಹಲಿಗೆ ಬರಬೇಕು, ಪಾರ್ಲಿಮೆಂಟ್ಗೆ ಮುತ್ತಿಗೆಯನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರು ದೆಹಲಿಗೆ ಎಂಟ್ರಿ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಉತ್ತರ ಪ್ರದೇಶ ಬಾರ್ಡರ್ ಇದೆ, ದೆಹಲಿಗೆ ತಲುಪುವಂತಹ ಬಾರ್ಡರ್ ಇದೆ, ಎಲ್ಲವನ್ನು ಕೂಡ ಸೀಲ್ ಮಾಡ್ತಾ ಇರುವಂತಹದ್ದು. ಪೊಲೀಸರು ತಡೆಗೋಡೆಗಳನ್ನು ನಿರ್ಮಿಸಿದ್ದಾರೆ, ಸಿಮೆಂಟ್ ಬ್ಲಾಕ್ಗಳನ್ನ ಅಡ್ಡ ಹಾಕಿದ್ದಾರೆ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಬ್ಯಾರಿಕೇಡ್ಗಳನ್ನು ಕೂಡ ಅಡ್ಡ ಹಾಕಿರುವಂತಹದ್ದು. ನೋಯ್ಡಾ ಹಾಗೂ ಗ್ರೇಟರ್ ನೋಯ್ಡಾದಿಂದ ಬರ್ತಿರ್ತಕ್ಕಂಥ ರೈತರನ್ನ ಗಡಿಭಾಗದಲ್ಲೇ ತಡೆದಿದ್ದಾರೆ. ಮತ್ತೆ ಹೆಚ್ಚಿನ ರೈತರು ರಸ್ತೆಗೆ ಇಳಿಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಅಲ್ಲಲ್ಲೇ ಬ್ಲಾಕ್ ಮಾಡಲಾಗ್ತಿದೆ. ಪೊಲೀಸರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಈ ಹೋರಾಟವನ್ನು ತೀವ್ರಗೊಳಿಸಬೇಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆ ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ಕಳೆದ 3 ವರ್ಷಗಳ ಹಿಂದೆ ದೆಹಲಿಯಲ್ಲಿ ಆದಂತಹ ಅನಾಹುತವನ್ನು ಕೂಡ ದೆಹಲಿ ಪೊಲೀಸರು ಗಮನಿಸಿದ್ದಾರೆ. ಹಾಗಾಗಿ ಈ ತರದ್ದು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಹರಿಯಾಣ ಮತ್ತೆ ಪಂಜಾಬ್ ರೈತರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿನ ರಾಜ್ಯಗಳ ಪೊಲೀಸರು ಕೂಡ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್.